ಕೇಳಕ್ಕೆ ಸ್ವಲ್ಪ ಕಠೋರವಾಗಿರುತ್ತೆ, ಸ್ವಲ್ಪ ನಿಧಾನವಾಗಿ ಕೇಳಿಸ್ಕೊಳ್ಳಿ, ಎಲ್ಲ ಚೆನ್ನಾಗಿರುತ್ತೆ. ಹೆಣ್ಮಕ್ಳಿಗೂ ಕೆಲಸ ಕೊಡಿ ನೀವು, ಅದ್ರಲ್ಲಿ ಏನಿದೆ ಎಲ್ಲ ನೋಡಿ ಹೆಂಗವ್ರೆ. ನಮಗೂ ಮಾತಾಡ್ಬೇಕಾದ್ರೆ ಒಂದು ಸ್ಫೂರ್ತಿ ಬೇಕಲ್ವಾ? ಏನು ಇಲ್ಲ, ಒಳ್ಳೆ ರೋಡಿಗಳ ಥರ ಇದ್ದೀರಾ ಎಲ್ಲರೂ. ನೀವು ಒಳ್ಳೆ ಅಂಡರ್ವರ್ಲ್ಡ್ ಡಾನ್ ಥರ ಇದ್ದೀರಾ, ನೀವು ಒಳ್ಳೆ ಅಂಡರ್ವರ್ಲ್ಡ್ ಡಾನ್ ಥರ ಇದ್ದೀರಾ. ಹೆಂಗ್ ಮಾತಾಡೋದು ನಾವು? ನಿಮ್ಮ ಸೀರೆ ಉಟ್ಕೊಂಡ್ಬಿಡೋದು ಏನ್ ತಪ್ಪು ಮಾಡಿದ್ದೀನಿ ನಾನು ಹಿಂಗೆ ಮಾಡಕ್? ನೀವು ನಿಮ್ಗೆ ಹೆಣ್ಮಕ್ಳು ರೂಮಲ್ಲಿ ಕೂಡ ಹಾಕ್ಬಿಟ್ಟು ನಾವೆಲ್ಲ ನೋಡಿ ಹೆಂಗೆ ಮುಖಗಳು. 3 ದಿನ ಊಟ ಸಿಗಲ್ಲ ಆ್ಯಕ್ಚುಲಿ ಕರೆಕ್ಟಾಗಿ ನೋಡಿದ್ರೆ ನಿಮ್ಮನ್ನ. ಹಂಗಿದ್ದೀರಾ? ನನಗೆ ಯಾಕೆ ಈ ಥರ ಬೆಳಿಗ್ಗೆನೇ ಕಾಟ ಕೊಡ್ತೀರಾ ಅಂತ ನನಗೆ ಆಶ್ಚರ್ಯ ಆಯ್ತು. ಯಾಕಂದ್ರೆ ಯಾರು ಒಬ್ಬರನ್ನಾರು ಇಟ್ಟಿರ್ತೀರಾ ಅನ್ಕೊಂಡೆ. ಹೆಣ್ಮಕ್ಳಿದ್ರೆ ಮಾತ್ರ ತಲೆ ಓಡೋದ? ಲೇ ಸುಮ್ಮನೆ ಕುತ್ಕೊಳ್ಳಲೇ, ಬೈಗ ಬಿಗಿದ ಕೈ ಸೇರ್ಕೊಂಡ್ರೆ ಬಾಗಿಲಿಗೇನೋ ಒಂದು ಭಾಗ್ಯ. ಸಾಮಾನ್ಯವಾಗಿ ಓಂ ಪ್ರಕಾಶ್ ರಾವ್ ಅಂತ ಯಾರು ಇಡಲ್ಲ. ಪುರೋಹಿತರು ಮಂತ್ರ ಹೇಳ್ತಾ ಹೇಳ್ತಾ ಓಂ ಅಂತ ಮಂತ್ರ ಹೇಳೋದನ್ನು ಕೇಳಿಸ್ಕೊಂಡು ನಿಮ್ಮ ತಂದೆಯವರು ಕಿವಿಲಿ ಓಂ ಪ್ರಕಾಶ್ ರಾವ್ ಅಂದ್ಬಿಟ್ರ ಅಂತ. ಕಷ್ಟ ಇದೆ ಗುರು. ಸರ್ ಪರವಾಗಿಲ್ಲ, ನನಗೆ ಕೂತಿರೋದು. ಮಲಗ್ಬಿಡ್ತೀರಾ? ಮಲಗ್ಬಿಡ್ತೀರಾ? ಬೇಡ ಸರ್, ಅಯ್ಯೋ ದೇವ್ರೆ ನಮ್ಮಪ್ಪ. ಈ ಸಿನಿಮಾ ಡೈರೆಕ್ಟರ್ಗಳಾಗ್ಲಿ ರೈಟರ್ಸ್ ಆಗ್ಲಿ 7 ಕೋಟಿ ಕನ್ನಡಿಗರ ಮೇಲೆ ಆಣೆ ಅಂತ ಇಟ್ಟುಬಿಡ್ತಾರೆ. ನಮ್ನ ಯಾರನ್ನೂ ಕೇಳೋದೇ ಇಲ್ಲ ಸರ್ ಅವರು. ಆಣೆ ಮಾಡೋಕ್ಕೂ ನಿಮ್ಮನ್ನು ಕೇಳಬೇಕಾ ಸರ್? ನನ್ನ ಮೇಲೆ ಯಾಕೆ ಆಣೆ ಮಾಡ್ತೀರಾ? ನಾನು ನನ್ನ ಹೆಂಡತಿಗೆ ಫೋನ್ ಮಾಡ್ತೀನಿ ಇವಾಗ. ನಾನು ಇವತ್ತು ಸಾಯಂಕಾಲ 2ನೇ ಮದುವೆ ಆಗ್ತಾ ಇದ್ದೀನಿ. ಓಂ ಪ್ರಕಾಶ್ ರಾವ್ ಅವ್ರ ಮೇಲೆ ಆಣೆ, ಓಂ ಪ್ರಕಾಶ್ ರಾವ್ ಅವ್ರ ಮೇಲೆ ಆಣೆ. ಓಕೆನಾ ನಿಮಗೆ? ದಯವಿಟ್ಟು ನಿಮ್ಮ ಬಾಸ್ಗೆ ಏನಾದರೂ ಹೆಚ್ಚು ಕಮ್ಮಿ ಆಗಲಿ ಅಂತ ಅರ್ಕೆ ಹೊತ್ಕೊಳ್ರಿ ದಯವಿಟ್ಟು. ಯಾಕೆ ಹಿಂಗೆ ಸಾಯಿಸ್ತೀರಾ? ನಾನು 4 ಗೋಡೆ ಮಧ್ಯೆ ಕೂಡಿಸಿ ಈ ಥರ ಮಾಡಿ ಕೊಟ್ಟಿರೋದು 2 ಕಾಫಿ ಗ್ಲಾಸ್ ನೀರು, ಇಷ್ಟೊಂದು ಕಾಟ ಕೊಡ್ತೀರಾ ನೀವು? ಈಗ ಒಂದು ಗೇಮ್ ಆಡೋಣ ಸರ್. ನಾನು ಸಿನಿಮಾಗಳ ಹೆಸರು ಹೇಳ್ತೀನಿ, ನೀವು ನಂಬರ್ಸ್ ಹೇಳ್ಬೇಕು. ಯಾವ ಥರ ನಂಬರ್ಸ್ ಹೇಳಿ? ಗೊತ್ತಿಲ್ಲ. ಎಷ್ಟು ಸಿನಿಮಾ ಕದ್ದಿ ಆ ಸಿನಿಮಾ ಮಾಡಿ. ನಿಮ್ದು ಗೇರ್ ಲಿವರ್ ಅವಾಗ ಲೂಸ್ ಆಗ್ತಾನೆ ಇರುತ್ತಂತೆ. ಹಾಂ ಸರ್, 100%. ಹಾಯ್ ಬೆಂಗಳೂರಲ್ಲಿ ರೆಗ್ಯುಲರ್ ಆಗಿ ಪ್ರತಿ ವಾರ ಆರ್ಟಿಕಲ್ ಬರ್ತಿತ್ತು. ನಾನು ನೀವೇ ಬರೀತಿದ್ದೀರೋ ಅನ್ಕೊಂಬಿಟ್ಟೆ ಫಸ್ಟು. ಅಯ್ಯೋ ಸ್ವಾಮಿ, ನಮ್ಮಪ್ಪ ನಿಮ್ಮ ನಮಸ್ಕಾರ ಸರ್, ನಮಸ್ಕಾರ ಸರ್. ಯಾಕೆ ಸರ್ ಹಿಂಗೆ ಗೋಳಿ ಕೂತೀರಾ? ನೀವೇನೋ ಮೊನ್ನೆ ಬಾರ್ಬರ್ ಹತ್ರ ಹೋಗಿದ್ರಂತೆ, ಹೇರ್ ಸ್ಟೈಲ್ ಹಿಂಗ್ ಮಾಡು ಹಂಗ್ ಮಾಡು ಅಂತ ಅವ್ನು ಬೈದ್ನಂತೆ. ಯಾವ ಹೇರ್ ಸ್ಟೈಲ್ ಮಾಡಿದ್ರು ಒಂದೇ ಸಲ ಹಿಂಗೆ ಕೆದ್ಕೊಂಬತ್ತೀರಾ, ಹೋಗ್ರಿ ಇದೇ ಇರಲಿ ಅಂತ. ಹೌದಾ? ಯಾವ್ದಾದ್ರು ಶ್ಲೋಕ ಬರುತ್ತಾ ಸರ್? ಹೇಳ್ತೀನಿ ಸರ್. ನಿಮ್ಮ ಬಾಯಲ್ಲಿ ಜನ ಶ್ಲೋಕನೇ ಕೇಳಿಲ್ಲ, ದೇವ್ರಷ್ಟೇ ಕೇಳಿರೋದು. ನೋಡಿ ದೇವ್ರ ಎಷ್ಟು ಪುಣ್ಯ ಮಾಡಿದ ನಿಮ್ಮ ಬಾಯಲ್ಲಿ ಶ್ಲೋಕ. ಜನ ಕೇಳಿರೋದೇ ಬೇರೆ. ಓಂ ಪ್ರಕಾಶ್ ರಾವ್ ಅವರು ಒಳ್ಳೆ ಮೂಡಲ್ಲಿದ್ದಾಗ ಟೆಕ್ನಿಷಿಯನ್ಸ್ ಏನಾದ್ರು ತಪ್ಪು ಮಾಡಿದ್ರೆ ಅದು ಹಂಗಲ್ಲ ಹಿಂಗೆ ಸರಿ ಮಾಡ್ಕೊ ಅಂತ ಹೆಂಗೆ ಹೇಳ್ತಾರೆ, ಕೋಪದಲ್ಲಿದ್ದಾಗ ಹೆಂಗೆ ಹೇಳ್ತಾರೆ. ನಾನು ಬದುಕದೇ ಬೇಡ, ನಂಗೆ ನೆಸೆಸಿಟಿ ಇಲ್ಲ, ಭೂಮಿ ಭಾರ ಕೂಳ್ ದಂಡ, ನಾನು ದಯವಿಟ್ಟು ಸಾವು ಕೊಡು ಅಂತ ಹೋಗಿ ಕೆರೆ ಹತ್ರ ಮುಂದೆ ಕುತ್ಕೊಂಡು ಹಂಗೆ ಕೆರೆಗೆ ಬಿದ್ದೋಗ್ಬಿಡು. ನಿಮ್ಮ ಹತ್ರ ಸೆಟ್ಟಲ್ಲಿ ಬೈಸ್ಕೊಳ್ದೆ ಕೆಲಸ ಮಾಡಿರೋ ಟೆಕ್ನಿಷಿಯನ್ಸ್ ಇಬ್ಬರ ಹೆಸರು ಹೇಳ್ಬೋದಾ? ಇಲ್ಲ ಸರ್, ಯಾರು ಇಲ್ಲ. ಇಂಡಸ್ಟ್ರಿಯಲ್ಲಿ ಯಾರೋ ಒಬ್ರು ಡೈರೆಕ್ಟರ್ ಏನೋ ಒಂದು ಇನ್ಸಿಡೆಂಟ್ ಆಗಿತ್ತಂತೆ ಸರ್. ಯಾರೋ ಒಬ್ರು ರಿಪೋರ್ಟರ್ ಏನೋ ಫೋನ್ ಮಾಡಿದ್ರಂತೆ, ನಿಮ್ಗೆ ಯಾವುದೋ ಒಂದು ವಿಡಿಯೋ ಬಂದ್ಬಿಟ್ಟಿದೆ ಅಣ್ಣ ಅಂತ ಏನೋ ಫೋನ್ ಮಾಡಿದ್ರಂತೆ. ಅವಾಗ ಆ ಡೈರೆಕ್ಟರ್ ಹೇಳಿದ್ರಂತೆ, ಹೇಳಿದ್ರೆ ಒಳ್ಳೆ HD ಕ್ವಾಲಿಟಿ ವಿಡಿಯೋನೇ ಮಾಡ್ಕೊಡ್ತಿದ್ನಲ್ಲೋ, ತಲೆ ಕೆಡ್ಸ್ಕೊಬೇಡ, ಹಾಕು, ನನ್ನ ಹತ್ರ ಬರೋರ್ಗೆ ಗೊತ್ತಾಗ್ಲಿ ನಾನು ಏನು ಅಂತ ತಿಳ್ಕೊಂಡೆ ಬರಲಿ, ಕ್ಲಾರಿಟಿಲಿರಲಿ ಅಂತ ಹೇಳಿದ್ರಂತೆ. ಆ ಡೈರೆಕ್ಟರ್ ಯಾರು ಅಂತ ಗೊತ್ತಾ ನಿಮಗೆ? ನಾನೇ ಸರ್. ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ ಸರ್. ಒಂದು 4 ಸಿನಿಮಾ ಹೆಸರು ಹೇಳ್ತೀನಿ, ಅದನ್ನು ಮಿಕ್ಸ್ ಮಾಡಿ ಒಂದು ಕತೆ ಮಾಡ್ಬಿಟ್ಟು ಹೇಳ್ಬೇಕು. ಚಿಕ್ಕದಾಗ 1 ನಿಮಿಷದ ಕತೆ ಹೇಳಿ. ಒಂದು ಓಂ, ಇನ್ನೊಂದು KGF, ಇನ್ನೊಂದು ಕಾಂತಾರ, ಇನ್ನೊಂದು ಪುಷ್ಪ. ನಂಗೆ ದಯವಿಟ್ಟು ಪೆನ್ ಪೇಪರ್ ಕೊಡಿ. 2 ಸೀರಿಯಲ್ ಮಿಕ್ಸ್ ಮಾಡಿದ್ರೆ ಮಹಾಸಂಗಮ, 3 ಸೀರಿಯಲ್ ಮಿಕ್ಸ್ ಮಾಡಿದ್ರೆ ತ್ರಿವೇಳಿ ಸಂಗಮ. ನಿಮ್ದು ಸಂಗಮಗಳ ಸಂಗಮ, ಮಹಾ ಸಂಭ್ರಮ ನಿಮ್ದು. ಯಾಕೆ ಹಿಂಗೆ ಹೇಳಿದೆ ಅಂತ ಗೊತ್ತಿರುತ್ತೆ ನಿಮಗೆ. ಯಾಕೆ? ಇವರನ್ನ ಪ್ಯಾನ್ ಇಂಡಿಯಾ ನಿರ್ದೇಶಕ ಅಂತಾನೂ ಕರಿಬಹುದು. ಇಲ್ಲ ಸರ್, ಎಲ್ಲ ಲ್ಯಾಂಗ್ವೇಜ್ ಎತ್ಕೊಂಡಿದ್ದೀರಲ್ಲ ಸರ್. ನಗದ್ ನೋಡಿ ಹೆಂಗ್ ನಗ್ತೀರಾ? ಬಾಯಿ ಹುಳ ಬೇಡ ನೀವು. ಬರಬಾರ್ದು ಸಾಬೆತ್ಕೊಂಡೋಗ. ನೀವು ಸ್ಕೂಲಲ್ಲೆಲ್ಲ A ಗ್ರೇಡ್ ಏನಾದ್ರು ತಗೊಂತಾ ಇದ್ರಾ? ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ರ ಸಿನಿಮಾದಲ್ಲೂ ಅಂತ? ನಮ್ಮ ಇಂಡಸ್ಟ್ರಿಯಲ್ಲಿ ಕೆಲವರು ಸ್ಕ್ರೀನ್ ಒಳಗಡೆಯಿಂದ ಸ್ಕ್ರೀನ್ ಹೊರಗಡೆನೆ ಜಾಸ್ತಿ ಆಕ್ಟ್ ಮಾಡ್ತಾರೆ ಸರ್. ನಮ್ಮಲ್ಲಿ ಕೆಲವು ಕಲಾವಿದರು ಈ ಟೆಕ್ನಿಷಿಯನ್ಸ್ ಇದ್ರೆ ಮಾತ್ರ ನಾನು ಈ ಸಿನಿಮಾಗೆ ಒಪ್ಕೋತೀನಿ ಅಂತ ಕಂಡೀಷನ್ ಹಾಕ್ಬಿಟ್ಟೆ ಒಪ್ಕೋತಾರೆ. ಎಸ್ ಸರ್. ಯಾರ್ಯಾರನ್ನ ಕೇಳ್ತಾರ ಆ ಥರ? ಯಾರಾದ್ರೂ ಅಷ್ಟೇನೆ, ಅವ್ರಿಗೆ ಅಣ್ಣ ಅನ್ಬೇಕು ಇಲ್ಲ ಅಪ್ಪ ಅನ್ಬೇಕು, ಎಲ್ಲರೂ ಒಂದು ಸಂಬಂಧ ಬೆಳೆಸ್ಕೋಬೇಕು. ಕೆಲವರೆಲ್ಲ ನಮ್ಗೆ ತಂದೆ ಇದ್ದಂಗೆ ಅಂತಾನೆ ಹೇಳಿದ್ದಾರೆ ಸರ್. ಅದು ಅವ್ರ ಮನೇಲಿ ಅವ್ರ ಅಮ್ಮ ಮಕ್ಕಳಿಲ್ವ ಕ್ಯಾಕರಿಸಿ, ಅದು ಅರ್ಥ ಆಗ್ತಿಲ್ಲ. ಕಾಂಟ್ರವರ್ಷಲ್ಗೆ ಇವನು ಅನ್ಸುತ್ತೆ, ಬ್ರ್ಯಾಂಡ್ ಅಂಬಾಸಿಡರ್ ಅನ್ಸುತ್ತೆ. ನಾನು ಬಿತ್ತು ನಮ್ಗೆ ಹೋಗೆ ಮೋಸ್ಟ್ಲಿ ಇದೇ ನನ್ನ ಲಾಸ್ಟ್ ಶೋ ಆಗ್ಬೋದು. ಇನ್ನು ಕೇಳಿದರೆ ಕಿವಿ ಹೋಯ್ತವೆ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನ್ಸುಗೊಳ್ಳೆದು.